ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಅಧ್ಯಕ್ಷರಿಂದ ಬಿಡುಗಡೆಗೊಂಡ ಸಮಾಜಮುಖಿ ಕೈಪಿಡಿ. ಈಗ ವಾರ್ತೆಗಳ ವಿವರ. ದಿನಾಂಕ 9ರಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಜಂತುಹುಳು ಮಾತ್ರೆಯನ್ನ ಸೇವಿಸುವ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಜಂತುಹುಳು ಮಾತ್ರೆಯನ್ನ ಸೇವಿಸುವ ಮೂಲಕ ಜಂತುಹುಳು ನಿವಾರಣಾ ದಿನಾಚರಣೆಗೆ ಚಾಲನೆ ನೀಡಿದರು. ಜಂತುಹುಳು ವರ್ಕ್ಸ್ ಓದಿದಿರಲ್ಲ, SLC ಮೇಲೆ ಓದಿರ್ತೀರಿ ವರ್ಕ್ಸು. ಇದರಿಂದ ಅನೇಕ ಲಾಭಗಳಿದೆ. ಇದು ಒಳಗಡೆ ವರ್ಕ್ಸ್ ಇದ್ದಾಗ ಬೇರೆ ಎಲ್ಲ ಕಾಯಿಲೆಗಳಿಗೆ ಒಂದು ದಾರಿ ಇರುತ್ತೆ. ನೀವು ಊಟ ಮಾಡಿದ್ದು ಜೀರ್ಣ ಆಗೋದಿಲ್ಲ, ವೆಯ್ಟ್ ಲಾಸ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಓದೋದ್ರ ಬಗ್ಗೆ ಗಮನ ಹರಿಸೋಕ್ಕಾಗಲ್ಲ, ಮುಖದ ಮೇಲೆ ವೈಟ್ ಎಲ್ಲ ಪ್ಯಾಚಸ್ ಆಗುತ್ತೆ, ಅನೇಕ ಕಾರಣಗಳಿದೆ. ನೀವು ಅದಕ್ಕೆ ಏನೋ ಬೇರೆ ತಿಳ್ಕೊಂಡಿರ್ತೀರಿ, ವೈಟ್ ಇದಾಗಿದೆ ಅದಕ್ಕೇನೋ ಕ್ರೀಮ್ ಹಚ್ಚಬೇಕು ಅಂತೇಳಿ. ಬಟ್ ನಿಮ್ಮ ಬಾಡಿಯಲ್ಲಿ ದೇಹದಲ್ಲಿ ಸಿಸ್ಟಮ್ ಸರಿ ಇಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ವಯಸ್ಸಿನಲ್ಲಿ ಜಂತುಗಳು ಅನೇಕ ಕಾರಣಗಳಿಂದ ಬರುತ್ತೆ. ಎಲ್ಲಿಂದ ನಾವು ಯಾರೋ ಜೊತೆ ಫುಟ್ಪಾತ್ ಮೇಲೆ ಏನೋ ತಿಂತೀರಿ, ಹೋಟೆಲ್ನಲ್ಲಿ ಏನೋ ತಿಂತೀರಿ, ಅವನು ಊರಲ್ಲಿ ಇರ್ತದೆ ಮೊಟ್ಟೆ, ಅದು ನಮ್ಮ ಊಟದಲ್ಲಿ ಹೋಗುತ್ತೆ. ಈ ರೀತಿಯಾಗಿ ಇದು ಇನ್ನೂ ನಮ್ಮ ದೇಶದಲ್ಲಿ ಈ ವಯಸ್ಸಿನಲ್ಲಿ ತುಂಬ ಇರೋದ್ರಿಂದ ಭಾಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ಎಲ್ಲ ಶಾಲೆಗಳಲ್ಲಿ ಸುಮಾರು 19 ವರ್ಷದ ವಯಸ್ಸು ಸುಮಾರು 5.5 ಲಕ್ಷ ಮಕ್ಕಳಿದ್ದಾರೆ. 19 ವರ್ಷದವರೆಗೆ, 1ರಿಂದ 19 ವರ್ಷದ ಅವರೆಲ್ಲರಿಗೂ ಕೂಡ ಇದೇ ರೀತಿ ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದೀವಿ. ನೀವು ಮನೆಯಲ್ಲಿ ತೊಗೊಳ್ತಾ ಇರ್ತೀರಿ, ಇಲ್ಲೇ ಆದರೆ ಕಂಪಲ್ಸರಿ ನಮ್ಮ ಜೊತೆ ತೊಗೊಳ್ತೀವಿ. ಇದು ಒಂದು ಸಲ ತೊಗೊಂಡು ಸಾಕಲ್ವಾ? ವರ್ಷದಲ್ಲಿ 2 ಸಲ ಕೊಡ್ತಾರೆ. 2 ಸಲ ತೊಗೊಂಡ್ಬಿಟ್ರೆ ನೀವು ಆಟೋಮೆಟಿಕಲಿ ಅದು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ವರ್ಕ್ಸ್ ಸತ್ತವು. ಅದು ತುಂಬ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಬಟ್ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬಳಿಕ ಜಿಲ್ಲಾ ವೈದ್ಯಾಧಿಕಾರಿಗಳು ಜಂತುಹುಳು ಮಾತ್ರೆ ಸೇವನೆಯಿಂದಾಗುವ ಲಾಭಗಳ ಕುರಿತು ಪರಿಚಯಿಸಿಕೊಟ್ಟರು. ಈ ಅಲ್ಬೆಂಡಜೋಲ್ ಮಾತ್ರೆ 1 ರಿಂದ 2 ವರ್ಷದ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್, ಅದು ಸ್ಪೂನಲ್ಲಿ ಪುಡಿ ಮಾಡಿಕೊಳ್ಳೋದು. 2 ರಿಂದ 3 ವರ್ಷದ ಮಕ್ಕಳಿಗೆ, 2 ರಿಂದ ಮೇಲ್ಪಟ್ಟಿರೋ ಮಕ್ಕಳಿಗೆ ಎಲ್ಲರಿಗೂ 1 ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ. ಈ ಟ್ಯಾಬ್ಲೆಟ್ನ ನುಂಗೋದಲ್ಲ, ಚೀಪ್ ಅಂತ ಮಾತ್ರೆಗಳು. ಈಗಾಗಲೇ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಹೇಳಿದಂಗೆ ಇದು ದೇಹದಲ್ಲಿ ನಮ್ಮ ಕರುಳಲ್ಲಿ ಇರುತ್ತೀವಿ ಜಂತುಹುಳುಗಳು. ಈ ಜಂತುಹುಳು ಇರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಏನೇ ಆಹಾರ ಸೇವನೆ ಮಾಡಿದ್ರೂ ಅದು ತನ್ನ ಬೆಳವಣಿಗೆ ಉಪಯೋಗ ಮಾಡ್ಕೊಂಡ್ಬಿಡುತ್ತೆ, ನಮ್ಮ ದೇಹಕ್ಕೆ ಕೊಡೋದಿಲ್ಲ. ಇದರಿಂದ ರಕ್ತಹೀನತೆ, ವೀಕ್ನೆಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈಗ ವರ್ಷದಲ್ಲಿ 2 ಬಾರಿ, ಈ ತಿಂಗಳಲ್ಲಿ ಮತ್ತು ಜೂನ್ನಲ್ಲಿ ನಾವು NDD ಅಂತ ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಈ ಸೇವನೆ ವರ್ಷದಲ್ಲಿ 2 ಸರಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಜಂತುಹುಳುಗಳು ನಿವಾರಣೆ ಆಗುತ್ತೆ. ಸೊ ಅದರಿಂದ ನಾವೇನೇ ಆಹಾರ ತಗೊಂಡು ಅದು ಪೌಷ್ಟಿಕತೆ ನಮ್ಮ ದೇಹದ ಬೆಳವಣಿಗೆನೆಲ್ಲ ಆಗುತ್ತೆ, ಜೊತೆಗೆ ಮೆದುಳಿನ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಸೊ ಇದೀನೇ ನೀವೆಲ್ಲ ಈಗ ಒಟ್ಟಾರೆ ನಮ್ಮಲ್ಲಿ ಸುಮಾರು 5 ಲಕ್ಷ ಮಕ್ಕಳ ಬೆನಿಫಿಷರೀಸ್ ಇದ್ದಾರೆ. ಆ ಮಕ್ಕಳಿಗೆಲ್ಲ ಗುರಿ ಮಾಡಿಕೊಂಡು ಸುಮಾರು 1500 ಅಂಗನವಾಡಿ ಶಾಲೆಗಳು, 1200 ಸರ್ಕಾರೇತರ ಶಾಲೆಗಳು ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ, IT ಕಾಲೇಜು, ಡಿಪ್ಲೊಮೊ, PUC, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟು, ಪ್ಯಾರಾಮೆಡಿಕಲ್, ನರ್ಸಿಂಗ್ ಕಾಲೇಜಸ್ಸು, ಈ ಎಲ್ಲ ಕಾಲೇಜುಗಳಲ್ಲಿ ಮಾತ್ರೆಗಳು ಕೊಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿಕೊಂಡು ಅವ್ರಿಗೂ ಧನ್ಯವಾದ ನೀಡಿ ಅಂತ ನಾನು ಮಾತನಾಡ್ತೀನಿ. ಒಂದನೇದಾಗಿ ಈ ಮಾತ್ರೆ ತಗೊಳ್ಳೋದ್ರಿಂದ ನಿಮಗೆ ರಕ್ತಹೀನತೆ ಕಡಿಮೆ ಮಾಡಬೇಕಂತೆ. ಅಂದರೆ ರಕ್ತಹೀನತೆ
ನಿಮ್ಮಲ್ಲಿ ಏನು ಬೇಕು ಅದನ್ನು ಸರಿಪಡಿಸ್ತಾ ಇದೆ. ಜಂತುಹುಳ ಇತ್ತಪ್ಪ ಅಂದರೆ ನಿಮ್ಮ ಅನ್ನನಾಳದಲ್ಲಿರ್ತಕ್ಕಂಥ ನೀವೇನು ಊಟ ಸೇವಿಸ್ತಿದ್ದೀರಲ್ಲ ಅವೆಲ್ಲ ಊಟವನ್ನು ತಾನೇ ಸೇವಿಸ್ತಿದ್ದಂತೆ ನಿಮಗೆ ಮಾತ್ರ ಕೊಡ್ತಾ ಇಲ್ಲ, ಅದು ಕೊಡೋಂಗಿಲ್ಲ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಫಸ್ಟ್ ರಕ್ತಹೀನತೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ರಕ್ತಹೀನತೆ ಸ್ಟಾರ್ಟ್ ಆಗಿದ್ರೆ ಏನಾಗುತ್ತೆ, ನೀವು ಮನೆಯಲ್ಲಿ ಏನೇ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡೆಯೋದಿಲ್ಲ, ಲೇಜಿ ಬಂದ್ಬಿಡ್ತೈತೆ, ಲೆಥಾರ್ಜಿ ಬಂದ್ಬಿಡ್ತೈತೆ, ಊಟ ಮಾಡೋಕ್ಕಾಗಲ್ಲ. ಊಟ ಮಾಡೋಕ್ಕಾಗಲಿಲ್ಲ ಅಂದರೆ ಏನಾಗುತ್ತೆ, ಓದೋ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ, ಸ್ಕೂಲಿಗೆ ಬರೋಕ್ಕಾಗ್ತಾ ಇಲ್ಲ, ಮನೇಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸ್ಕೂಲಿಗೆ ಕಾಲೇಜಿಗೆ ಬಂದಾಗ ನೀವು ಓದೋದ ಕಡೆ ಗಮನ ಕೊಡೋಕ್ಕೂ ಇಷ್ಟಪಡಲ್ಲ. ಇಷ್ಟಪಡಲಿಲ್ಲ ನೀವು ಏನಾಗಬೇಕು ಮುಂದೆ, ಅದನ್ನು ಒಂದೊಳ್ಳೆ ಮುಂದೆ ಭವಿಷ್ಯ ಇರ್ತೈತೆ ನಿಮಗೆಲ್ಲ. ಒಂದು ಒಳ್ಳೆ ನೌಕರಿ ಇರ್ಬೋದು, ಇಂಜಿನಿಯರ್ ಆಗ್ಬೋದು, ಇದು ಆರ್ಟ್ಸ್ ಇರೋದ್ರಿಂದ ಇಂಜಿನಿಯರಿಂಗ್ ಇರಲಿ, ಮತ್ತು ಬೇರೆ ಬೇರೆ ಕೆಲಸದಲ್ಲಿ ನೀವು ತೊಡಗ್ತೀರಿ. ಬಟ್ ಅಂಥ ಕೆಲಸಗಳನ್ನು ಮಿಸ್ ಆಗ್ತದೆ. ಒಳ್ಳೆ ಮಾರ್ಕ್ಸ್ ಬರಲ್ಲ, ಒಳ್ಳೆ ಓದಾಗಲ್ಲ, ನಿಮ್ಮ ಭವಿಷ್ಯ ರೂಪಿಸ್ಲಿಕ್ಕೆ ಆಗಲ್ಲ. ಸೊ ಈ ಒಂದು ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ನೀವು ಸರಿಯಾಗಿ ತಗೊಂಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲವೂ ಅನೇಮಿಯಾ ಮುಕ್ತ ಭಾರತ ಮಾಡ್ಬೋದು, ಅನೇಮಿಯಾ ಮುಕ್ತ ಕರ್ನಾಟಕ ಮಾಡ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ ಅನೇಮಿಯಾ ರಕ್ತಹೀನತೆಯನ್ನು ಜಂತುಗಳನ್ನು ನಿವಾರಣೆ ಮಾಡಲಿಕ್ಕೆ ಏನು ಬೇಕಾಗುತ್ತೆ ಈ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಇರ್ತದೆ. ಸೊ ಇದರಿಂದ ನಿಮ್ಮ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಎಲ್ಲರೂ 1 ರಿಂದ 19 ವರ್ಷ ಇರ್ತಕ್ಕಂಥ ಎಲ್ಲ ಮಕ್ಕಳಿಗಿರಲಿ, ನಿಮ್ಮ ಅಕ್ಕ ತಂಗಿಯರಿಗಿರಲಿ, ಅಣ್ಣ ತಮ್ಮರಿರಲಿ, ಅವರಿಗೆ ಕೊಡ್ರಿ. ಸೊ ಇದರಿಂದ ತಮ್ಮ ಮನೆಯನ್ನು ರಕ್ತ ಮುಕ್ತ ಅಂದರೆ ಅನೇಮಿಯಾ ಮುಕ್ತ ಮನೆ ಮಾಡಿರಿ. ಅದರಿಂದ ನೀವು ಒಳ್ಳೆ ಭವಿಷ್ಯದಲ್ಲಿ ನೀವು ಒಳ್ಳೊಳ್ಳೆ ನೌಕರಿಗೆ ಹೋಗ್ಬೋದು, ಒಳ್ಳೆ ಇಂಜಿನಿಯರಿಂಗ್, ಒಂದು ಒಳ್ಳೆ ಮೆಡಿಕಲ್ ಆಗ್ಬೋದು. ಇದರಿಂದ ಏನಪ್ಪ ಅಂದರೆ ನಿಮ್ಮ ಭವಿಷ್ಯ ನಿಮ್ಮಲ್ಲಿ ಇದೆ. ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಈಗ ಇದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತಾರೆ, ರಕ್ತಹೀನತೆ ಕಡಿಮೆ ಇರ್ತದೆ, ಇದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತಾರೆ, ಮನೇಲಿ ಊಟ ಹೋಗಲ್ಲ. ಅದರಿಂದ ನಿಮ್ಮ ಆಸ್ಪತ್ರೆಗೆ ನೀವು ಅಡ್ಮಿಟ್ ಆಗಬೇಕು, ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡಬೇಕು. ಸೊ ಹಾಗಾಗಿ ಕೇವಲ ಈ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಅಲ್ಲ, ಪ್ರತಿಯೊಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಈಗೇನು ಜಂತುಗಳ ನಿವಾರಣೆ ಮಾಡಬೇಕಾಗಿದೆ. ಮತ್ತು ನಿಮ್ಮ ಮನೆ ಸುತ್ತಮುತ್ತಿದ್ದವರಿಗೆಲ್ಲರೂ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದನ್ನು ಎಲ್ಲರಿಗೂ ಹೇಳಬೇಕು. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ಧನ್ಯವಾದ ಇಷ್ಟಪಡ್ತೀನಿ. ಶೀತಲ ವಾತಾವರಣದಿಂದಾಗಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ 12,000 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ನಾಶವಾಗುತ್ತಿದೆ. ಹಾಗಾಗಿ ತೋಟಗಾರಿಕೆ ಇಲಾಖೆ ಕಾರ್ಯಾಗಾರಗಳನ್ನ ನಡೆಸಿ ರೈತರಿಗೆ ಮಾಹಿತಿ ನೀಡಬೇಕು ಹಾಗೂ ಪರಿಹಾರ ನೀಡಬೇಕೆಂದು ಈರುಳ್ಳಿ ಬೆಳೆಗಾರರ ಸಂಘವು ಸುದ್ದಿಗೋಷ್ಠಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದೆ. ಇವತ್ತು ಪತ್ರಿಕಾಗೋಷ್ಠಿಯ ವಿಷಯ, ಇವತ್ತು ರಾಜ್ಯ ಸರ್ಕಾರ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 12,000 ಎಕರೆ ಹಿಂಗಾರು ಋತುವಿನಲ್ಲಿ ಈರುಳ್ಳಿ ಬೆಳೆದಿದ್ದು, ಇವತ್ತು ಶೀತದಿಂದ ಸಂಪೂರ್ಣ ಈರುಳ್ಳಿ ನಾಶ ಆಗ್ತದೆ. ಇದಕ್ಕೆ ತೋಟಗಾರಿಕೆ ಇಲಾಖೆಯವರು ಮತ್ತು ತಜ್ಞರನ್ನು ಕರೆಸಿ ಸಂಪೂರ್ಣ ರೈತರಿಗೆ ಒಂದು ಮಾಹಿತಿ ಕೊಡಿಸಬೇಕು. ಮತ್ತು ಸೂಕ್ತವಾದ GPS ಮಾಡಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವತ್ತು ರೈತರು ಈರುಳ್ಳಿ ಬೆಳೀತಕ್ಕಂಥ ಪ್ರತಿ ವರ್ಷವೂ ಕೂಡ 30 ಲಕ್ಷ ಈರುಳ್ಳಿ ಬೆಳೀತಕ್ಕಂಥ ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿಮುಕ್ತರಾಗಿದ್ದಾರೆ. ಇದಕ್ಕೆ ಕಾರಣ ಇವತ್ತು ಅನುಭವ ಮತ್ತು ಮಾಧ್ಯಮ ಅಧಿಕಾರಿಗಳ ಕೊರತೆಯಿಂದ ವಿಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣ ವರ್ಷದಿಂದ ಪ್ರತಿ ವರ್ಷವೂ ಒಂದು ಹೋಬಳಿಯಲ್ಲಿ ತಾಲೂಕು ಮಟ್ಟದಲ್ಲಿ ವಿಜ್ಞಾನಿಗಳನ್ನು ಕರೆಸಿ ಒಂದು ಸೆಮಿನಾರ್ ಮಾಡೋದ್ರಿಂದ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಇನ್ನು ರೈತರಿಗೆ ಪ್ರೋತ್ಸಾಹ ಕೊಡಬೇಕಂತ ಇವತ್ತು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವಿತ್ರಿಬಾಯಿ ಪುಲೆ ಸಂಘಟನೆಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 13ರಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧದೆದುರು ಪ್ರತಿಭಟನೆ ನಡೆಸಲಾಗುವುದೆಂದು ಸಾವಿತ್ರಿಬಾಯಿ ಪುಲೆ ಸಂಘಟನೆಯ ರಾಜ್ಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅದನ್ನು ಮುಖ್ಯವಾಗಿ ಉದ್ದೇಶ ಬರುವ 13ನೇ ತಾರೀಕು ರಾಜ್ಯದ ಸ್ಲಮ್ ಜನರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸುವರ್ಣಸೌಧ ಮುಂದೆ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಸುಮಾರು 25 ಜಿಲ್ಲೆಗಳ ಸ್ಲಮ್ ಜನರು ಆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಸುಮಾರು 1,000 ಜನ ಆ ಹೋರಾಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಮ್ಮ ಪ್ರಮುಖವಾಗಿ ಉದ್ದೇಶ ಏನು ಸ್ಲಮ್ ಜನರಿಗೆ ಈಗಾಗಲೇ 2000 ಇಸ್ವಿಯಲ್ಲಿ ರಾಜ್ಯದ ಸರ್ಕಾರಿ ಜಾಗೆಯಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಆದೇಶ ಮಾಡಿತ್ತು. ಅದೇ ರೀತಿ ಸುಮಾರು ರಾಜ್ಯದ 3,36,000 ಕುಟುಂಬಗಳು ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಾರೆ. ಸರ್ಕಾರದ ಭೂಮಿಯಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3,36,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಸರ್ಕಾರ 2000 ಇಸ್ವಿಯಲ್ಲಿ ಆದೇಶ ಮಾಡಿತ್ತು, ಸುತ್ತೋಲೆನ ಹೊರಡಿಸಿತ್ತು. ಅದೇ ರೀತಿಯಲ್ಲಿ ಅವರು ಈವರೆಗೂ ಹಕ್ಕುಪತ್ರ ವಿತರಣೆ ಆಗಿದ್ದು 1,14,000. ಇನ್ನೂ ಉಳಿದಂಥ ಹಕ್ಕುಪತ್ರಗಳು ಸರ್ಕಾರ ಕೂಡಲೇ ವಿತರಣೆ ಮಾಡಬೇಕು ಅಂತೇಳಿ ಒಂದು ಬೇಡಿಕೆನ ಇಟ್ಕೊಂಡು ಹೋರಾಟನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಖಾಸಗಿ ಮಾಲಕತ್ವದಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಿಗೆ ಈಗಾಗಲೇ ಈ ಹಿಂದೆ ಸರ್ಕಾರದ ಒಂದು ಸ್ಲಮ್ ಆ್ಯಕ್ಟ್ 1973 ಕಾಯ್ದೆ ಪ್ರಕಾರ ಸ್ಲಮ್ ಘೋಷಣೆ ಮಾಡ್ತಕ್ಕಂಥ ಒಂದು ನೀತಿನ ಇತ್ತು. ಇತ್ತೀಚೆಗೆ ಸರ್ಕಾರ ಈ ಒಂದು ಖಾಸಗಿ ಭೂ ಮಾಲಕತ್ವದಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳ ಘೋಷಣೆಯನ್ನು ನಿಲ್ಲಿಸಿದೆ. ಅದನ್ನು ತಕ್ಷಣ ಮರು ಸುತ್ತೋಲೆ ಹೊರಡಿಸಿ ರಾಜ್ಯದ ಖಾಸಗಿ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಿಗೆ ಸ್ಲಮ್ ಆ್ಯಕ್ಟ್ 1973 ಪ್ರಕಾರ ಸ್ಲಮ್ ಘೋಷಣೆ ಮಾಡಿ ಅವ್ರಿಗೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಒಂದು ಹೋರಾಟನ ಹಮ್ಮಿಕೊಂಡಿವಿ. ಅದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ 2025-26 ಸಾಲಿನ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕೊಳಗೇರಿ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಈ ಸರ್ಕಾರ ಮೀಸಲಿಡಬೇಕು, ಬಿಡುಗಡೆ ಮಾಡಬೇಕು ಅಂತೇಳಿ ಕೂಡ ಈ ಸರ್ಕಾರದ ಮೇಲೆ ಒತ್ತಾಯನ ತರ್ತಾ ಇದ್ವಿ. ರಾಜ್ಯ PMI ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸ್ಲಮ್ ನಿವಾಸಿಗಳಿಗೆ ಏನು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರಿ, ಅದನ್ನು ಆದಷ್ಟು ಮನೆಗಳು ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕೆಲಸ ಈ ಸರ್ಕಾರದಿಂದ ಆಗಬೇಕು ಮತ್ತು ಸರಿಯಾದ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೂಡ ಈ ಸರ್ಕಾರದ ಮೇಲೆ ಒತ್ತಡನ ತರ್ತಾ ಇದ್ದೀವಿ. ಮತ್ತು ಸ್ಲಮ್ ನಿವಾಸಿಗಳ ಸರ್ಕಾರದ ವಸತಿ ಇಲಾಖೆ ಸಚಿವರು ಜಮೀರ್ ಅಹಮದ್ ಖಾನ್ ಮತ್ತು ಸರ್ಕಾರದ ವಸತಿ ಇಲಾಖೆ ಕಾರ್ಯದರ್ಶಿಗಳು ಸ್ಲಮ್ ಜನರ ಒಂದು ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿರುವ ಈ ಒಂದು ಸಚಿವರ ಮತ್ತು ಕಾರ್ಯದರ್ಶಿಗಳ ಮೇಲೆ ಸರ್ಕಾರ ತಕ್ಷಣ ಕ್ರಮ ತಗೋಬೇಕು. ಸ್ಲಮ್ ಜನರ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಬದ್ಧ ಹಕ್ಕುಗಳಿಗೆ ಯಾವ ರೀತಿ ಅವರು ಕೊಡಬೇಕಾಗಿತ್ತು ಅದನ್ನು ಕಡೆಗಣಿಸುವಂಥ ಕೆಲಸ ಈ ಸರ್ಕಾರದ ವಸತಿ ಸಚಿವರು ಮತ್ತು ಕಾರ್ಯದರ್ಶಿಗಳು ಮಾಡ್ತಾ ಇದ್ದಾರೆ. ತಕ್ಷಣ ವಸತಿ ಇಲಾಖೆ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತಾವೇನು ಆಸೆ ಇಟ್ಕೊಂಡು ಕೊಳಗೇರಿ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ತಮ್ಮೇನು ಕನಸಿದೆ ಆ ಕನಸು ಸಾಕಾರಗೊಳಿಸಬೇಕಾದ್ರೆ ನನಸಾಗಬೇಕಾದ್ರೆ ಪ್ರಾಮಾಣಿಕವಾಗಿ ವಸತಿ ಇಲಾಖೆ ಸಚಿವರು ಕಾರ್ಯದರ್ಶಿಗಳು ಕೆಲಸ ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ವಸತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳಿಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಮುಂದೆ 13ನೇ ತಾರೀಕು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಕೂಡ ಅವ್ರು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಈ ವಸತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳು ಸ್ಲಮ್ ಜನರ ಸಾಮಾಜಿಕ ನ್ಯಾಯ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ಕೊಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ಈ ಸಚಿವರ ವಿರುದ್ಧ ಮತ್ತು ಕಾರ್ಯದರ್ಶಿಗಳ ವಿರುದ್ಧ ಹೋರಾಟ ಕೂಡ ನಾವು ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ಮಾಡಬೇಕಂತ ಕೂಡ ನಾವು ಈಗಾಗಲೇ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹೋರಾಟದ ಸಂದರ್ಭದಲ್ಲಿ 13ನೇ ತಾರೀಕೇನು ಹೋರಾಟ ನಾವು ಹಮ್ಮಿಕೊಂಡಿದ್ವಿ, ಇದು ಸರ್ಕಾರದ ಒಂದು ಎಚ್ಚರಿಕೆ ಗಂಟೆ ಕೂಡ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವಸತಿ ಇಲಾಖೆ ಸಚಿವರ ಮತ್ತು ಕಾರ್ಯದರ್ಶಿಗಳ ಒಂದು ಏನು ಬಡ ಜನರ ವಿರೋಧಿ ನೀತಿ ಇದೆ, ಸ್ಲಮ್ ಜನರ ಒಂದು ನಿಷ್ಕಾಳಜಿ ನೀತಿ ಇದೆ, ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ಕೂಡ ನಾವು ಈ ಗೋಷ್ಠಿಯ ಮೂಲಕ ಅವರ ಒತ್ತಾಯನ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ತಾವು ಕೂಡ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿನ ಮಾಡ್ತಾ ಇದ್ದೀವಿ. ಜೆಸಿಐ ಹೊಸಪೇಟೆಯಿಂದ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕೈಗೊಳ್ಳಲಾಗಿತ್ತು. ಈ ವೇಳೆ
ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಿರುವ ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಜೆಸಿಐನಿಂದ ಜೆಸಿಸ್ ಶಾಲಾ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕೈಗೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ 2023-24ನೇ ಸಾಲಿನ ಅಧ್ಯಕ್ಷ ಎಂಆರ್ ವೀರಭದ್ರಪ್ಪನವರು ತಮ್ಮ ಅವಧಿಯಲ್ಲಿ ಕೈಗೊಂಡ ಸಮಾಜಮುಖಿ ಸೇವೆಗಳ ಕುರಿತು ಪರಿಚಯಿಸಿಕೊಟ್ಟರು. ಯುವಕರ ಉದ್ಧಾರಕ್ಕಾಗಿ, ವಿಶ್ವಶಾಂತಿಗಾಗಿ ಪಣತೊಟ್ಟು ದುಡಿಯುವ ಹಂಬಲದಿಂದ ಹಾಗೂ ಹಂಬಲದ ಬೆನ್ನಿಂದ ಯುವ ಜನಾಂಗಕ್ಕೆ ಇರುವ ಏಕೈಕ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯನಾಗಿರುವುದು ನನ್ನ ಪೂರ್ವ ಜನ್ಮದ ಸೌಭಾಗ್ಯವೇ ಸರಿ. ಇಂಥ ಜೆಸಿ ಎಂಬ ಮಹಾನ್ ಸಂಸ್ಥೆಯ ಘಟಕ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ನನ್ನ ಎಲ್ಲ ಸದಸ್ಯರಿಗೂ, ಹಿರಿಯರಿಗೂ, ನನ್ನ ಹಿತೈಷಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮಹಾನ್ ಜೆಸಿ ವಲಯ 24ರ ಈ ವಲಯದಲ್ಲಿ 53 ವರ್ಷಗಳ ಇತಿಹಾಸ ಹೊಂದಿರುವ ಜೆಸಿ ಹೊಸಪೇಟೆ ಘಟಕಕ್ಕೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಹೆಮ್ಮೆಯ 2023ರ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಘಟಕ ಅಧ್ಯಕ್ಷನಾದ ಮೇಲೆ ನನ್ನ ಹೆಚ್ಚಿನ ಒಂದು ತರಬೇತಿಗಳನ್ನು ಮಾಡುವ ಒಂದು ಗುರಿ ಇತ್ತು. ಈ ನಿಟ್ಟಿನಲ್ಲಿ ನಮ್ಮ ಮೊಟ್ಟ ಮೊದಲ ತರಬೇತಿಯು ಜೆಸಿಐ ಚೇತನ್ ರಾಮ್ ನ್ಯಾಷನಲ್ ಟ್ರೈನರ್ ಹಾಗೂ ರವಿ ಪುರಸ್ಕಾರ ಅವಾರ್ಡನ್ನು ಪಡೆದಿರುವವರು. ಇವರು 30/12/2023ರಂದು ಇದೇ ನಮ್ಮ ಜೆಸಿಐ ಶಾಲೆಯಲ್ಲಿ ಸುಮಾರು 200ರಿಂದ 300 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಹಬ್ಬ ಎಂಬ ತರಬೇತಿಯನ್ನು ಕೊಟ್ಟಿರುತ್ತಾರೆ. ನಮ್ಮ ಜೆಸಿಐ ಹೊಸಪೇಟೆ ಘಟಕದ ಪೂರ್ವ ಅಧ್ಯಕ್ಷರಾದ ಜೆಸಿಐ ಸೆನೆಟರ್ ಡಾಕ್ಟರ್ ಕೇದಾರ್ ದಂಡಿನ್ ಇವರು ಹೊಸಪೇಟೆಯ ಸರ್ಕಾರಿ ಪ್ರೌಢಶಾಲೆಯ SLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಹಬ್ಬ ಎಂಬ ವಿಷಯ ಕುರಿತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿರುವ ಕಾಕಮಳ್ಳು, ಗಾದಿನೂರು, ಟಿಬಿ ಡ್ಯಾಮ್, ಚಿತ್ತುವಾಡಿ, ಕಾಮಲಾಪುರ ಇನ್ನಿತರ ಶಾಲೆಗಳಲ್ಲಿ ತರಬೇತಿಯನ್ನು ನೀಡಿರುತ್ತಾರೆ. ಈ ಒಂದು ತರಬೇತಿಯಿಂದ ಸುಮಾರು 1500ರಿಂದ 2000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತದೆ. 12/1/2024ರಲ್ಲಿ ಯುವಕರ ದಿನಾಚರಣೆ ಪ್ರಯುಕ್ತ ಜೆಸಿಐ ಹಾಗೂ ರೋಟರಿ ಕ್ಲಬ್ ಜೊತೆಗೂಡಿ ವಿದ್ಯಾರ್ಥಿಗಳಿಂದ ಸೈಕಲ್ ಮ್ಯಾರಥಾನ್ ನಡೆಸಿದ್ದೆವು ಮತ್ತು ಅಂದು ವಿದ್ಯಾರ್ಥಿಗಳಿಗೆ ಜೊತೆಗೂಡಿ ವಿವೇಕಾನಂದ ಜಯಂತಿ ಆಚರಿಸಲಾಯಿತು. ಬಳಿಕ ಹರೀಶ್ ಬಡಿಗೇರರವರನ್ನ 2024-25ನೇ ಸಾಲಿನ ಅಧ್ಯಕ್ಷರನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಯಿತು. ಧನ್ಯವಾದಗಳು ವಲಯಾಧ್ಯಕ್ಷರೇ. ಘಟಕದ ಅಧ್ಯಕ್ಷನಾಗಿ ವಿಶ್ವಾಸಪೂರ್ವಕನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ನಂತರ ನೂತನ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿ ಕೈಗೊಳ್ಳಲಿರುವ ಸಮಾಜಮುಖಿ ಸೇವೆಗಳ ಕೈಪಿಡಿ ಉದ್ಘಾಟಿಸಿ ವಿವರಣೆ ನೀಡಿದ್ರು. ಬಂಧುಗಳು, ನನ್ನನ್ನು ಈ ಅವಧಿಗೆ 55ನೇ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿರುವುದಕ್ಕೆ ನಾನು ಸದಾ ಚಿರಋಣಿ. ಈ ನಿಮ್ಮ ವಿಶ್ವಾಸಕ್ಕೆ ನಾನು ಎಂದೂ ಚ್ಯುತಿ ಬರದೆ ಇರೋ ಹಾಗೆ ನಡೆದುಕೊಳ್ಳುತ್ತೇನೆಂದು ಮತ್ತು ನಮ್ಮ
ಜೆಸಿಎ ಹೊಸಪೇಟೆ ಘಟಕದ ಘನತೆಯನ್ನು ಇನ್ನೂ ಉತ್ತುಂಗಕ್ಕೆ ತರಲು ನನ್ನ ಅಳಿಲು ಪ್ರಯತ್ನ ಮಾಡುತ್ತೇನೆ. ಜೆಸಿಎ ಹೊಸಪೇಟೆ ವತಿಯಿಂದ 2025ನೇ ವರ್ಷವನ್ನು ಅತ್ಯಾಕರ್ಷಕ ಮತ್ತು ಅತಿ ಸಮರ್ಪಕವಾಗಿ ಆಚರಿಸಿ ಹೊಸ ಮನ್ವಂತರ ಸ್ಥಾಪಿಸುವ ಸದುದ್ದೇಶದಿಂದ ಇರಿಸಿಕೊಂಡಿದ್ದೇವೆ. ಅಂತೆಯೇ ಈ ಅವಧಿಯನ್ನು ಮನ್ವಂತರ 2025 ಎಂದು ಹೆಸರಿಸಲಾಗಿದೆ. ಈ ಮನ್ವಂತರ ಅವಧಿಯಲ್ಲಿ ಸಂಭಾವ್ಯ ಕಾರ್ಯಕ್ರಮಗಳಾದ ಮುನ್ನೋಟ ಕೈಪಿಡಿಯನ್ನು ನಮ್ಮ ಕೈಗೆತ್ತಿಸಲಾಗಿದೆ. ಇದಕ್ಕೆ ನಮ್ಮ ಮುಕ್ತ ಅಭಿಪ್ರಾಯ ನೀಡಿ ತಿದ್ದಿ ತೀಡಿ ಅನುಷ್ಠಾನಗೊಳಿಸಲು ಸಹಕರಿಸಿ ದಯವಿಟ್ಟು ಈ ನನ್ನ ಕನಸನ್ನು ನನಸು ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ನಾನು ಈ ಪುಸ್ತಕದಲ್ಲಿ 6 ಕ್ಷೇತ್ರಗಳನ್ನು ಆರಿಸಿಕೊಂಡಿದ್ದೇನೆ. ಅವು ಯಾವುವು ಎಂದರೆ ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಂಗಭೂಮಿ ಮತ್ತು ಸಂಗೀತ ಕ್ಷೇತ್ರ, ನಾಡುನುಡಿ ಹಾಗೂ ಪರಿಸರ ಮತ್ತು ಕೃಷಿ ಕ್ಷೇತ್ರಗಳು. ಈ ಕ್ಷೇತ್ರಗಳನ್ನಾಧರಿಸಿ ಪ್ರತಿ ತಿಂಗಳಲ್ಲಿ ಸರಿಸುಮಾರು 3 ರಿಂದ 4 ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಕೊಂಡಿದ್ದೇನೆ. ಮೊದಲನೇದಾಗಿ ಸಮ್ಮಿಲನ. ಈ ಸಮ್ಮಿಲನದಲ್ಲಿ 55ನೇ ವರ್ಷದ ಆಚರಣೆ ಮಾಡುವುದು, ಜೆಸಿಎ ಹೊಸಪೇಟೆಯ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿ ಮತ್ತು ಅವರೊಂದಿಗೆ ಸಮಾಲೋಚನೆ ಮಾಡುವುದರ ಮೂಲಕ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವುದು ಈ ಕಾರ್ಯಕ್ರಮದ ಉದ್ದೇಶ. ಇದು ನನ್ನ ಮೊಟ್ಟ ಮೊದಲ ಕನಸು. ಎರಡನೇ ಮುಖ್ಯ ಕಾರ್ಯಕ್ರಮ ಸಮಾಜದ ಪಿಡುಗುಗಳು. ನಿಮಗೆಲ್ಲ ತಿಳಿದಿರುವಂತೆ ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಜೀತಜಾತಿ ಪದ್ಧತಿ ಈಗಲೂ ನಮ್ಮ ಸಮಾಜದಲ್ಲಿ ಇರುವುದರಿಂದ ಅದನ್ನು ಹೇಗೆ ಸಮಾಜದಿಂದ ನಿರ್ಮೂಲನೆ ಮಾಡುವುದಕ್ಕೆ ನಮ್ಮದೊಂದು ಅಳಿಲು ಪ್ರಯತ್ನವನ್ನು ಮಾಡೋದಕ್ಕೆ ನಾವು ರೂಪರೇಷೆ ಹಾಕ್ಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ನಾವು ಬರೀ ತುಂಬ ವಿಭಾಗಗಳಿದ್ದಾವೆ. ಅದರಲ್ಲಿ ಲೇಡಿ ಜೆಸಿ ಅಂತ ಒಂದು ವಿಭಾಗ ಇದೆ. ಹಾಗಾಗಿ ಮಹಿಳೆಯರಿಗೂ ಯಾವ ರೀತಿ ಸಬಲೀಕರಣ ಮಾಡೋದಕ್ಕೆ, ಅವರಲ್ಲಿ ಹಿಂಜರಿಕೆಯಿಂದ ಹೇಗೆ ಹೋಗಲಾಡಿಸಬೇಕು ಅನ್ನೋದಕ್ಕೋಸ್ಕರ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಇಚ್ಛಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೂನಿಯರ್ ಜೆಸಿ ವಿಂಗ್ ಅಂತ ಒಂದು ಇದೆ ನಮ್ಮ ಜೆಸಿ ಘಟಕದಲ್ಲಿ, ಜೆಸಿಎ ಸಂಸ್ಥೆಯಲ್ಲಿ. ಈ ಜೂನಿಯರ್ ಜೆಸಿ ವಿಂಗಲ್ಲಿ ನಾವು ತುಂಬ ಕಾಂಪಿಟೇಷನ್ಗಳನ್ನ ಮಾಡಬೇಕಾಗಿ, ಯಾಕೆಂದರೆ ಜೂನಿಯರ್ ಜೆಸಿಸ್ ಅವರು ಎಷ್ಟು ಸದೃಢರಾಗ್ತಾರೋ ಹಾಗೆ ನಮ್ಮ ಸಮಾಜ ಕೂಡ ಸದೃಢ ಆಗುತ್ತೆ ಅನ್ನೋದು ನಮ್ಮ ಜೆಸಿ ಸಂಸ್ಥೆಯ ಒಂದು ಭಾವನೆ. ಹಾಗಾಗಿ ನಾವು ಜೂನಿಯರ್ ಜೆಸಿ ವಿಂಗನ್ನು ಕೂಡ ಈ ಸರಿ ತುಂಬ ಪ್ರಬಲವನ್ನಾಗಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಧ್ಯಕ್ಷರಿಂದ ಬಿಡುಗಡೆಗೊಂಡ ಸಮಾಜಮುಖಿ ಕೈಪಿಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.